Welcome to Anath Pathshala. Today we'll be discussing the question answers of the lesson Bandedda Mundaragi Bhimaraya. Class 7 Tili Kannada. Abhyasa. First, Padagala Artha Tiliri. That is the meanings. Anahuta. Akasmika Kedu. Means accident. Ashwadala. Kudure Sene. Means army of horses. Guddu Bedarike. Vyartha Gadarike. Means false threat. Tantra. Upaya. Means a ploy, that is making ideas. How to attack. Dehi. Dayapalisu. Kodu. Means give. Parinata. Nurita. Tilidava. Pandita. Means proficient, a very knowledgeable person. Baggubadi, hattikku, damana madu, to make a person silent by using force. Sharanagu, morehogu, rakshane, that is surrender. Himmuka, hinde sariyuvudu, means to go backward. Attodu, ಹೊರದೂಡುವುದು means to chase or expel. ಕೆಚ್ಚೆದೆ ಧೈರ್ಯಶಾಲಿ ಸಾಹಸಿ means lion hearted or brave. ಛಲ ಹಠ persistence means be adamant. ದಾಸ್ಯ ಗುಲಾಮಗಿರಿ or ಚಾಕರಿ means slavery. ಪರಂಗಿ ವಿದೇಶಿ ಪಾಶ್ಚಾತ್ಯ ದೇಶದವನು means a foreigner. ಬಂಡಾಯ ದಂಗೆ ಕ್ರಾಂತಿ, that is rebellion, go against the government or rules. ವಿಶ್ವಾಸಘಾತ ನಂಬಿಕೆ ದ್ರೋಹ means betraying or betrayal. ಸಜ್ಜಾಗು ಸಿದ್ಧನಾಗು means get ready. ಹೊಂಚು ಹಾಕು ಸಂಚು ಮಾಡು means a plot. ಸೆಕೆಂಡ್ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಕೆಳಗಿನ ಪ್ರಶ್ನೆ, ದ ಕ್ವೆಶ್ಚನ್ಸ್ ಗಿವನ್ ಬಿಲೋ ಯು ಹ್ಯಾವ್ ಟು ಆನ್ಸರ್ ಇನ್ ಒನ್ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವೆಶ್ಚನ್, ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು? So British adhikari, that is a British officer, which fort, kote means fort, British officer, which fort he wanted to take over? Answer, British adhikarige ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು. So what was the name of the fort? It was Koppala fort. So British adhikarige, that is a British officer, he wanted to take over the Koppala fort. That was his intention. So everything is there in the question. Instead of Yava, you have to only replace it with Koppalada. Second question, ಭೀಮರಾಯ ಎಂತಹ ಯುದ್ಧದಲ್ಲಿ ಪರಿಣಿತನಾಗಿದ್ದನು? So Bhimaraya was expert in what type of warfare? Parinita means expert. In what type of warfare? Answer, ಭೀಮರಾಯ ಗೆರಿಲ್ಲಾ ಯುದ್ಧದಲ್ಲಿ ಪರಿಣಿತನಾಗಿದ್ದನು. ಸೊ ಹಿ ವಾಸ್ ಎಕ್ಸ್ಪರ್ಟ್ ಇನ್ ಗೊರಿಲ್ಲಾ ವಾರ್ಫೇರ್, ದಟ್ ಇಸ್ ಗೆರಿಲ್ಲಾ ಯುದ್ಧದಲ್ಲಿ. ಅಗೇನ್ ಹಿಯರ್ ಇನ್ಸ್ಟೆಡ್ ಆಫ್ ಎಂತಹ ಯು ಹ್ಯಾವ್ ಟು ರೈಟ್ ಓನ್ಲಿ ಗೆರಿಲ್ಲಾ. ರೆಸ್ಟ್ ಇಸ್ ಆಲ್ ದೇರ್ ಇನ್ ದ ಕ್ವೆಶ್ಚನ್. ಥರ್ಡ್, ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು? ಸೊ ಇನ್ ಕೊಪ್ಪಳ ಕೋಟೆ, ದಟ್ ಇಸ್ ಇನ್ ಕೊಪ್ಪಳ ಫೋರ್ಟ್, who betrayed the Britishers? So Vishwasaghata means betrayal. So who betrayed the Britishers? Answer, Muktam Saab ಮತ್ತು ಅವನ ಸಂಗಡಿಗರು ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು. ಸೊ ಮುಕ್ತಮ್ ಸಾಬ್ ಮತ್ತು ಅವನ ಸಂಗಡಿಗರು and his people, that is ಮುಕ್ತಮ್ ಸಾಬ್ ಮತ್ತು ಅವನ ಸಂಗಡಿಗರು
ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು. ಸೊ ಹಿಯರ್ ಯು ಹ್ಯಾವ್ ಟು ಓನ್ಲಿ ರಿಮೆಂಬರ್ ಮುಕ್ತಮ್ ಸಾಬ್ ಮತ್ತು ಅವನ ಸಂಗಡಿಗರು. ರೆಸ್ಟ್ ಇಸ್ ದೇರ್ ಇನ್ ದ ಕ್ವೆಶ್ಚನ್. ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು. ಫೋರ್ತ್ ಕ್ವೆಶ್ಚನ್, ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು? ಸೊ ಭೀಮರಾಯ ವಾಸ್ ಫೈಟಿಂಗ್, ನೋ? ಸೊ ವಾಟ್ ವಾಸ್ ಹಿಸ್ ಏಮ್ ಆರ್ ಗೋಲ್ ಫಾರ್ ಹಿಸ್ ಫೈಟ್? ಆನ್ಸರ್, ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು. ಸೊ ವಾಟ್ ವಾಸ್ ದ ಗೋಲ್ ಫಾರ್ ಭೀಮರಾಯಸ್ ಫೈಟ್? It was to take independence. So ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ means to take independence only was ಭೀಮರಾಯನ ಹೋರಾಟದ ಗುರಿ. So here again you have to start with ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ. Rest is there in the question. ಭೀಮರಾಯನ ಹೋರಾಟದ ಗುರಿ ಆಗಿತ್ತು. Fifth question, ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಯಾವ ಆಮಿಷ ಒಡ್ಡಿದ್ದನು? ಸೊ ಬ್ರಿಟಿಷ್ ಅಧಿಕಾರಿ, ದಟ್ ಇಸ್ ಅ ಬ್ರಿಟಿಷ್ ಆಫೀಸರ್, ಭೀಮರಾಯನಿಗೆ ಶರಣಾಗಲು, ಫಾರ್ ಭೀಮರಾಯ ಟು ಸರೆಂಡರ್ ಟು ದ ಬ್ರಿಟಿಷರ್ಸ್, what conditions he put or what offers he gave Bhimaraya to surrender to the Britishers? Answer, ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಕಂಪನಿ ಸರಕಾರದಲ್ಲಿ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಆಮಿಷ ಒಡ್ಡಿದ್ದನು. ಸೊ ದ ಬ್ರಿಟಿಷ್ ಆಫೀಸರ್ ಫಾರ್ ಭೀಮರಾಯ ಟು ಸರೆಂಡರ್, he made an offer. What was that offer? ಸರಕಾರದಲ್ಲಿ, ದಟ್ ಈಸ್ ಕಂಪನಿ ಸರಕಾರದಲ್ಲಿ, ಕಂಪನಿ ಮೀನ್ಸ್ ಈಸ್ಟ್ ಇಂಡಿಯಾ ಕಂಪನಿ he is referring to. ಸೊ ಕಂಪನಿ ಸರಕಾರದಲ್ಲಿ, ಸೊ ಇನ್ ದಟ್ ಕಂಪನಿ ಉತ್ತಮ ಸ್ಥಾನ, he promised him a very good post in the company and he also said that they will take care of him very well. ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಮೀನ್ಸ್ ಟೇಕ್ ಕೇರ್ ವೆರಿ ವೆಲ್, ಆಮಿಷ ಒಡ್ಡಿದನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಕೆಳಗಿನ ಪ್ರಶ್ನೆಗಳು, ದಟ್ ಇಸ್ ದ ಕ್ವೆಶ್ಚನ್ಸ್ ಗಿವನ್ ಬಿಲೋ, ಯು ಹ್ಯಾವ್ ಟು ಆನ್ಸರ್ ಇನ್ 2 or 3 sentences. ದಟ್ ಇಸ್ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್, ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು? ದಟ್ ಈಸ್ ಬ್ರಿಟಿಷ್ ಆಫೀಸರ್, ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಅಬೌಟ್ ದಿ ಸ್ಟ್ರೆಂತ್ ಆ್ಯಂಡ್ ದ ಕೇಪಬಿಲಿಟೀಸ್ ಆಫ್ ಭೀಮರಾಯ, ವಾಟ್ ಡಿಡ್ ಹಿ ಸೇ? ಏನೆಂದು ಹೇಳಿದನು? ಬ್ರಿಟಿಷ್ ಅಧಿಕಾರಿ, ಭೀಮರಾಯನು ಸಿಡಿಲು ಮರಿ, ಗೆರಿಲ್ಲಾ ಯುದ್ಧ ಪರಿಣಿತನಾದ ಅವನನ್ನು ಹಿಡಿಯಲು ಹೋದರೆ ಸಿಡಿಯುತ್ತಾನೆ, ತನ್ನವರನ್ನು ಹುರಿದುಂಬಿಸಿ ಬಾಂಬ್ಗಳಂತೆ ಸ್ಫೋಟಿಸುತ್ತಾನೆ, ಅವನು ಗುಂಡೇಟಿನ ಗುರಿಕಾರ ಎಂದು ಹೇಳಿದನು. ಸೊ ದಿಸ್ ಇಸ್ ಹೌ ದ ಬ್ರಿಟಿಷ್ ಆಫೀಸರ್ ಡಿಸ್ಕ್ರೈಬ್ಸ್ ದಿ ಸ್ಟ್ರೆಂತ್ ಆ್ಯಂಡ್ ಕೇಪಬಿಲಿಟಿ ಆಫ್ ಭೀಮರಾಯ. He says that Bhimaraya is Sidilumari. He is the son or a kid of a lightning. Guerrilla Yuddha Parinitanada Avanannu. He was an expert in guerrilla warfare. Avanannu hidiyalu hodare. If you go to catch him, Sidiyuttane means he will burst if you go to catch him. Tannavarannu huridumbisi ಬಾಂಬ್ಗಳಂತೆ ಸ್ಫೋಟಿಸುತ್ತಾನೆ. He will motivate his people and they will blast like the bombs. ಅವನು ಗುಂಡೇಟಿನ ಗುರಿಕಾರ means he was a sharp shooter ಎಂದು ಹೇಳಿದನು. And this is what the British ಅಧಿಕಾರಿ talks about ಭೀಮರಾಯ. ಸೆಕೆಂಡ್, ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳಾವುವು? ಸೊ ಮೆಚ್ಚುಗೆಯಿಂದ means with appreciation. What words did Bhimaraya tell to his army out of appreciation? Answer, ಭೀಮರಾಯನು, ಸೇನಾನಿಗಳೇ, ನಿಮ್ಮ ಸಾಹಸ ಮೆಚ್ಚುವಂಥದ್ದು. ಬ್ರಿಟಿಷರನ್ನು ಬಗ್ಗುಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ. ಆದರೆ ಇದಿನ್ನೂ ಹೋರಾಟದ ಪ್ರಾರಂಭ. ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ. ಕೆಚ್ಚೆದೆಯಿಂದ ಹೋರಾಡಲು ಸಜ್ಜಾಗಿರಿ ಎಂದರು. ಸೊ ಭೀಮರಾಯ talks to his army. Out of appreciation he says,
ಸೇನಾನಿಗಳೇ, ದಟ್ ಇಸ್ ಸೋಲ್ಜರ್ಸ್, ನಿಮ್ಮ ಸಾಹಸ ಮೆಚ್ಚುವಂಥದ್ದು. ವಿ ಶುಡ್ ಅಪ್ರಿಷಿಯೇಟ್ ಯುವರ್ ಬ್ರೇವರಿ. ಸಾಹಸ ಇಸ್ ಬ್ರೇವರಿ. ಬ್ರಿಟಿಷರನ್ನು ಬಗ್ಗುಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು, ದಟ್ ಈಸ್ ಬ್ರಿಟಿಷರನ್ನು ಬಗ್ಗುಬಡಿದು ಮೀನ್ಸ್ ದೇ fought with the Britishers and they defeated them and they got the Koppala fort back. So ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ. So they got the Koppala fort back by fighting with the Britishers, and they bavuta is a flag, so they hoisted the victory flag. So victory is geluvina means victory, bavuta is flag, harisidiri means they flew the victory flag. ಆದರೆ but ಇದನ್ನು ಹೋರಾಟದ ಪ್ರಾರಂಭ, but this is a beginning of the fight. ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ. Now he is telling to his soldiers, now this is the beginning of the fight. We should fight till the Britishers leave our country. So namma naadu bittu means leaving our place. ತೊಲಗುವವರೆಗೂ ಹೋರಾಡೋಣ. Till then we will fight. ಕೆಚ್ಚೆದೆಯಿಂದ ಹೋರಾಡಲು ಸಜ್ಜಾಗಿರಿ. Sajjagiri means be ready to fight like ಕೆಚ್ಚೆದೆ. ಕೆಚ್ಚೆದೆ means like a lion heart, like a brave soldiers, you all should fight. He says so. Third, ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದನು. ಹುರಿದುಂಬಿಸುವುದು means motivating. Okay, how does he motivate the soldiers? So ಭೀಮರಾಯನು ತನ್ನ ಸೇನಾನಿಗಳಿಗೆ, that is ಭೀಮರಾಯ towards his soldiers, ಏನೆಂದು ಹುರಿದುಂಬಿಸಿದನು. How did he motivate them? Answer, ಭೀಮರಾಯನು ತನ್ನ ಸೇನಾನಿಗಳಿಗೆ, ನಾವು 7 ಸುತ್ತಿನ ಕ್ವಾಟಿ ಒಳಗ ಅದ್ದೀವಿ, ಏನಾದರೂ ತಂತ್ರ ಬಳಸಿ ಅವರನ್ನು ಒಳಗೆ ಬರದಂಗೆ ನೋಡಕೋಬೇಕು. ಗುರಿಯಿಟ್ಟು ಬ್ರಿಟಿಷ್ ಅಧಿಕಾರಿಗಳ ಎದೆ ಸೀಳಬೇಕು. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗುವ ವಸ್ತಲ್ಲ. ಹೋರಾಟಕ್ಕೆ ಇಳಿದೀವಿ. ಬ್ರಿಟಿಷರ ಗುಂಡಿಗೆ ಬಲಿಯಾದರೂ ಸರಿ, ಛಲ ಬಿಡೋದು ಬೇಡ. ಸ್ವಾತಂತ್ರ್ಯ ತಗೊಂಡೇ ತೀರೋಣ. Bhimaraya is motivating his soldiers. He says so. Now this is slightly in a local accent language. He says, ನಾವು 7 ಸುತ್ತಿನ ಕ್ವಾಟಿ ಒಳಗ ಅದೀವಿ means we are inside. ಒಳಗ means inside. ಅದೀವಿ means we are inside the 7 ಸುತ್ತಿನ ಕ್ವಾಟಿ. ಕ್ವಾಟಿ means ಕೋಟೆ. So 7 round fort, 7 ಸುತ್ತಿನ ಕೋಟೆ, we are inside that. ಏನಾದರೂ ತಂತ್ರ ಬಳಸಿ ಅವರನ್ನು ಒಳಗೆ ಬರದಂಗೆ ನೋಡ್ಕೋಬೇಕು. ಸೊ ಏನಾದರೂ ತಂತ್ರ ಬಳಸಿ means we will do some plan, okay, and we will not allow them to enter inside the fort. ಸೊ ತಂತ್ರ ಬಳಸಿ ಅವರನ್ನು means the Britishers ಒಳಗೆ ಬರದಂಗೆ means we should prevent them from coming inside. ನೋಡ್ಕೋಬೇಕು, we should see that they don't enter inside. So we'll make some plan over here. ತಂತ್ರ. ಗುರಿ ಇಟ್ಟು means we will aim at the British ಅಧಿಕಾರಿಗಳ. So ಗುರಿ ಇಟ್ಟು ಬ್ರಿಟಿಷ್ ಅಧಿಕಾರಿಗಳ means we will aim at the British officers. ಎದೆ ಸೀಳಬೇಕು, we should tear their chest. ಎದೆ is chest, so we should tear their chest. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡದರೆ ಸಿಗುವ ವಸ್ತಲ್ಲ. ಸೊ ಸ್ವಾತಂತ್ರ್ಯ, that is a freedom. Freedom we will not get by asking dehi means give me. If we say, we will not get it. That is not something which we get by begging, by asking give me. ಹೋರಾಟಕ್ಕೆ ಇಳಿದೀವಿ. So we should get into the fight. ಬ್ರಿಟಿಷರ ಗುಂಡಿಗೆ ಬಲಿಯಾದರೂ ಸರಿ, even if we face the British bullets and die also, it is okay. ಛಲ ಬಿಡೋದು ಬೇಡ. We should not leave our persistency. Chala means adamancy, persistent. We should be persistent. We should not leave this fight. Swatantra tagonde tirona. We should get our freedom. Fifth one,
ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರತಿಕ್ರಿಯಿಸಿದನು? ಸೊ ಪ್ರತಿಕ್ರಿಯಿಸುವುದು ಮೀನ್ಸ್ ರಿಯಾಕ್ಟಿಂಗ್. ಸೊ ಬ್ರಿಟಿಷ್ ಅಧಿಕಾರಿಯು, ದಟ್ ಇಸ್ ಅ ಬ್ರಿಟಿಷ್ ಆಫೀಸರ್, ಶರಣಾಗು ಮೀನ್ಸ್ ಸರೆಂಡರ್ ಎಂದು ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರತಿಕ್ರಿಯಿಸಿದನು? ಸೊ ವೆನ್ ದ ಬ್ರಿಟಿಷ್ ಆಫೀಸರ್ ಸೆಡ್ ಯು ಸರೆಂಡರ್, ಹೌ ಡಿಡ್ ಭೀಮರಾಯ ರಿಯಾಕ್ಟ್ ಟು ದ್ಯಾಟ್? ಆನ್ಸರ್: ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು, ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಬೆದರಿಗೊತ್ತಿಲ್ಲ ಈ ಭೀಮರಾವ್ಗೆ. ನಮ್ಮ ಗುರಿ ಏನಿದ್ರೂ ಈ ನೆಲದಿಂದ ಅಟ್ಟೋದೆಂದೇ. ಗೆದ್ರೆ ಸ್ವಾತಂತ್ರ್ಯ, ಸತ್ತರೆ ಸ್ವರ್ಗ ಎಂದನು. ಸೊ ವೆನ್ ದ ಬ್ರಿಟಿಷ್ ಆಫೀಸರ್ ಆಸ್ಕ್ಡ್ ಹಿಮ್ ಟು ಸರೆಂಡರ್, ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು, ನಾವು ಭೀಮರಾಯನ್ ಇಸ್ ರಿಯಾಕ್ಟಿಂಗ್ ಟು ದ್ಯಾಟ್ ಆ್ಯಂಡ್ ಹಿ ಸೇಸ್, ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಮೀನ್ಸ್ ಯೋರ್ ಗೊಡ್ಡು ಮೀನ್ಸ್ ಫೇಕ್ ಆರ್ ಫಾಲ್ಸ್. ಬೆದರಿಕೆ ಮೀನ್ಸ್ ಥ್ರೆಟ್. ಸೊ ಫಾರ್ ಯೋರ್ ಫಾಲ್ಸ್ ಥ್ರೆಟ್, ಬೆದರಿ ಗೊತ್ತಿಲ್ಲ, ಐ ಡೋಂಟ್ ನೋ ಟು ಗೆಟ್ ಸ್ಕೇರ್ಡ್ ಫಾರ್ ದ್ಯಾಟ್. ಈ ಭೀಮರಾವ್ಗೆ ಮೀನ್ಸ್ ದಿಸ್ ಭೀಮರಾವ್ ಡಸಂಟ್ ನೋ ಟು ಗೆಟ್ ಸ್ಕೇರ್ಡ್ ಫಾರ್ ದಿಸ್ ಫೇಕ್ ಥ್ರೆಟ್ಸ್. ನಮ್ಮ ಗುರಿ ಏನಿದ್ರೂ, ಅವರ್ ಏಮ್ ವಾಟ್ ಎವರ್ ಇಟ್ ಇಸ್, ಈ ನೆಲದಿಂದ ಅಟ್ಟೋದೊಂದೇ. ಸೊ ಈ ನೆಲದಿಂದ, ಫ್ರಮ್ ದಿಸ್ ಪ್ಲೇಸ್, ಅಟ್ಟೋದು ಮೀನ್ಸ್ ಟು ಚೇಸ್ ದ ಬ್ರಿಟಿಷ್ ಅವೇ ಫ್ರಮ್ ದಿಸ್ ಗ್ರೌಂಡ್. ಗೆದ್ರೆ ಸ್ವಾತಂತ್ರ್ಯ, ಇಫ್ ವಿ ವಿನ್ ಫಾರ್ ಅಸ್ ಫ್ರೀಡಮ್. ಸತ್ತರೆ ಸ್ವರ್ಗ, ಇಫ್ ವಿ ಡೈ ಫಾರ್ ಅಸ್ ಹೆವೆನ್ ಎಂದನು. ಸೊ ದಿಸ್ ಇಸ್ ಹೌ ಭೀಮರಾಯನು reacts to the British officer when he asks him to surrender. Fourth question. ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು? ಸೊ ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ, ಸರೌಂಡ್ಸ್, ಯು ಕ್ಯಾನ್ ಸೇ ಹಿ ಸರೌಂಡ್ಸ್ ದಿ ಫೋರ್ಟ್. ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು? ವಾಟ್ ವಾರ್ನಿಂಗ್ ಡಿಡ್ ದೇ ಗಿವ್ ಟು ಭೀಮರಾಯ? ಆನ್ಸರ್: ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ, ಭೀಮರಾವ್ ಕೇಳು, ಇನ್ನು 3 ಗಂಟೆಗಳಲ್ಲಿ ಕೋಟೆಯ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ಖಾಲಿ ಮಾಡಿ, ಶರಣಾಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾದೀತು, ಎಚ್ಚರ ಎಂದನು. ಸೊ ವೆನ್ ಹಿ covers the entire fort, the British officers, they warn Bhimaraya who is inside the fort. They say, Bhimarao, ಕೇಳು, that is Bhimarao, listen. ಇನ್ನು 3 ಗಂಟೆಗಳಲ್ಲಿ, within 3 hours, ಕೋಟೆಯ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು, so within 3 hours, whoever is inside the fort, you all should come out. ಕೋಟೆಯನ್ನು ಖಾಲಿ ಮಾಡಿ, ಖಾಲಿ means empty. So you have to clear the ಕೋಟೆ, that is the fort, or empty the fort. ಶರಣಾಗದಿದ್ದರೆ, if you all don't surrender to us, ಗಂಭೀರ ಪರಿಣಾಮ ಎದುರಿಸಬೇಕಾದೀತು. You have to face a very serious consequence. ಎಚ್ಚರ means warning for them ಎಂದನು. Sixth question. ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಏನೆಂದು ಬಂಡಾಯ ಸಾರಿದನು? ಸೊ ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಮೀನ್ಸ್ ವೆನ್ ಭೀಮರಾಯ್ ವಾಸ್ ಅಬೌಟ್ ಟು ಡೈ, ಬ್ರಿಟಿಷರ ವಿರುದ್ಧ, ದಟ್ ಇಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್, ವಾಟ್ ಡಿಡ್ ಹಿ ಸೇ ಇನ್ ಅ ರೆವಲ್ಯೂಷನರಿ ವೇ? ಆನ್ಸರ್: ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ, ನಾನು ಸತ್ತರು ಈ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ, ಈ ನಾಡಿಗ್ಯಾಗ ಈ ಬಂಡಾಯದ ಕಹಳೆ ಮೊಳಗತ್ತಾನೇ ಇರುತ್ತೆ, ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸೇ ತೀರ್ತಾರ, ನಿಮ್ಮನ್ನ ಈ ನೆಲದಿಂದ ಓಡಿಸಿ ಭಾರತ ಮಾತೇನ ಸ್ವಾತಂತ್ರ್ಯ ಮಾಡೇ ಮಾಡ್ತಾರ. ಜೈ ಮೃಡಗಿರೀಶ, ಜೈ ಕನಕರಾಯ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ ಎಂದು ಸಾರಿದನು. ಭೀಮರಾಯನು ಸಾವಿನ ಸಂದರ್ಭದಲ್ಲಿ, ದಟ್ ಈಸ್ ವೆನ್ ಭೀಮರಾಯ ವಾಸ್ ಅಬೌಟ್ ಟು ಡೈ, ಹಿ ಸೇಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್, ಬ್ರಿಟಿಷರ ವಿರುದ್ಧ,
ನಾನು ಸತ್ತರೂ ಈ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ. ನಾನು ಸತ್ತರೂ ಮೀನ್ಸ್ ಈವನ್ ಇಫ್ ಐ ಡೈ, ಈ ನೆಲದಾಗ ದಟ್ ಈಸ್ ಇನ್ ದಿಸ್ ಲ್ಯಾಂಡ್ ನಾವು ಹುಟ್ಟು ಹಾಕಿದ ಬಂಡಾಯ, ದ ರೆವಲ್ಯೂಷನ್ ವಿಚ್ ವಿ ಸ್ಟಾರ್ಟೆಡ್ will not die, or ಕ್ರಾಂತಿ which we started will not die. ಈ ನಾಡಿನ್ಯಾಗ ಈ ಬಂಡಾಯದ ಕಹಳೆ ಮೊಳಗುತ್ತಾನೇ ಇರುತ್ತೆ. ಈ ನಾಡಿನ್ಯಾಗ ದಟ್ ಈಸ್ ಇನ್ ದಿಸ್ ಲ್ಯಾಂಡ್ ಈ ಬಂಡಾಯದ ಕಹಳೆ ದಟ್ ಈಸ್ ದ ಸೌಂಡ್ ಆಫ್ ದಿಸ್ ರೆವಲ್ಯೂಷನ್ ವಿಲ್ ಬಿ ಸೌಂಡಿಂಗ್ ಎವ್ರಿವೇರ್. ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸೇ ತೀರ್ತಾರೆ. ಸೊ ದಿಸ್ ಪೀಪಲ್, ದ ಪೀಪಲ್ ಹೂ ಆರ್ ಇನ್ ದಿಸ್ ಲ್ಯಾಂಡ್, ನಿಮ್ಮ ದಾಸ್ಯರಿಂದ ಮುಕ್ತರಾಗೋ ತನಕ, ಟಿಲ್ ದೇ ಗೆಟ್ ಫ್ರೀಡಮ್ ಫ್ರಾಮ್ ದ ಸ್ಲೇವರಿ, ದೇ ವಿಲ್ ಫೈಟ್ ಇನ್ ದಿಸ್ ಲ್ಯಾಂಡ್. ನಡೆಸೇ ತೀರ್ತಾರೆ ಮೀನ್ಸ್ ದೇ ವಿಲ್ ಗೋ ಆನ್ ಫೈಟಿಂಗ್. ನಿಮ್ಮನ್ನು ಈ ನೆಲದಿಂದ ಓಡಿಸಿ ದೇ ವಿಲ್ ಚೇಸ್ ಯು ಔಟ್ ಆಫ್ ದಿಸ್ ಲ್ಯಾಂಡ್. ಭಾರತ ಮಾತೇನ ಸ್ವಾತಂತ್ರ್ಯ ಮಾಡೇ ಮಾಡ್ತಾರೆ. ದೇ ವಿಲ್ ಮೇಕ್ this India free, that is Bharat Mata free from you all, he says. And then he says Jai Kara to the God, Jai Mrudagirisha, Jai Kanakaraya. Then he says Jai to the Kannadambe and then Bharatambe. So Jai Kannadambe, Jai Bharatambe ಎಂದು ಸಾರಿದನು. ಈ ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಹೇಳಿದ್ದಾರೆ ತಿಳಿಸಿ. ಸೊ ಹಿಯರ್ ಡೈಲಾಗ್ಸ್ ಆರ್ ಗಿವನ್. ಕೆಳಗಿನ ಹೇಳಿಕೆಗಳನ್ನು ಯಾರು, ಹೂ, ಯಾರಿಗೆ, ಟು ಹುಮ್ ಹೇಳಿದ್ದಾರೆ. ಸೊ ಹೂ ಟೋಲ್ಡ್ ಹುಮ್. ಫಸ್ಟ್ ಒನ್, ಅವನು ಗುಂಡೇಟಿನ ಗುರಿಕಾರ. ಹೀ ಈಸ್ ಅ ಸ್ನೈಪ್ ಶೂಟರ್ ಮೀನ್ಸ್ ಶಾರ್ಪ್ ಶೂಟರ್. ಹೂ ಟೋಲ್ಡ್ ದಿಸ್ ಟು ಹುಮ್. ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಹ್ಯಾಜಸ್ಗೆ ಹೇಳಿದನು. ಸೊ ದಿಸ್ ವಾಸ್ ಟೋಲ್ಡ್ ಬೈ ದ ಬ್ರಿಟಿಷ್ ಆಫೀಸರ್ ಟು ಹ್ಯಾಜಸ್. ಸೆಕೆಂಡ್, ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು. ಮೀನ್ಸ್ ದಾಸ್ಯದ ಅರಮನೆಗಿಂತ, ದಟ್ ಈಸ್ ದಾಸ್ಯ ಮೀನ್ಸ್ ಸ್ಲೇವರಿ. ಸೊ ಬೀಯಿಂಗ್ ಅ ಸ್ಲೇವ್ ಇನ್ ಅ ಪ್ಯಾಲೇಸ್, ಫಾರ್ ದ್ಯಾಟ್ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು. Freedom in the prison only is better. Who told this? ಈ ಮಾತನ್ನು ಭೀಮರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು. ಸೊ ದಿಸ್ ವಾಸ್ ಟೋಲ್ಡ್ ಬೈ ಭೀಮರಾಯ ಟು ದ ಬ್ರಿಟಿಷ್ ಆಫೀಸರ್. ಥರ್ಡ್, ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ. ಸೊ ಟಿಲ್ ದ ಬ್ರಿಟಿಷ್ ಲೀವ್ ಅವರ್ ಪ್ಲೇಸ್ ವಿ ವಿಲ್ ಫೈಟ್. ಹೋರಾಡೋಣ ಇಸ್ ಫೈಟ್. ಈ ಮಾತನ್ನು ಭೀಮರಾಯನು ಸೇನಾನಿಗಳಿಗೆ ಹೇಳಿದನು. ಸೊ ದೀಸ್ ವರ್ಡ್ಸ್ ವೇರ್ ಸೆಡ್ ಬೈ ಭೀಮರಾಯ ಟು ದ ಸೋಲ್ಜರ್ಸ್. ಸೇನಾನಿ ಇಸ್ ಸೋಲ್ಜರ್ಸ್. ಫೋರ್ತ್, ನಮ್ಮ ಸಂಗಾತಿಗಳನ್ನು ಕೊಂದ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಸಂಗಾತಿ ಮೀನ್ಸ್ ಅವರ್ ಕಂಪ್ಯಾನಿಯನ್ಸ್. ಕೊಂದ ನಿಮ್ಮನ್ನು ಮೀನ್ಸ್ ಯು ಕಿಲ್ಡ್ ಅವರ್ ಕಂಪ್ಯಾನಿಯನ್ಸ್, ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ಯು like this only. ಸುಮ್ಮನೆ ಬಿಡೋದಿಲ್ಲ, we will not leave you. ಈ ಮಾತನ್ನು ಭೀಮರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು. ಸೊ ದಿಸ್ ವಾಸ್ ಟೋಲ್ಡ್ ಬೈ ಭೀಮರಾಯ ಟು ದ ಬ್ರಿಟಿಷ್ ಆಫೀಸರ್ಸ್. ಈ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಬಿಟ್ಟ ಸ್ಥಳ ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಸ್ವಾತಂತ್ರ್ಯ ಅನ್ನೋದು ಡ್ಯಾಶ್ ಅಂತ ಬೇಡಿದರೆ ಸಿಗುವ ವಸ್ತಲ್ಲ. ಸೊ ಸ್ವಾತಂತ್ರ್ಯ ಅನ್ನೋದು ದಟ್ ಈಸ್ ಫ್ರೀಡಮ್. ಡ್ಯಾಶ್ ಅಂತ ಬೇಡಿದರೆ ಮೀನ್ಸ್ ಬೇಡುವುದು ಮೀನ್ಸ್ ಇಫ್ ವಿ ಆಸ್ಕ್ ವಿ ವಿಲ್ ನಾಟ್ ಗೆಟ್. ಸಿಗುವ ವಸ್ತಲ್ಲ. ಆನ್ಸರ್ ಇಸ್ ದೇಹಿ. ದೇಹಿ ಮೀನ್ಸ್ ಗಿವ್ ಮೀ ಮೀನ್ಸ್ ಇಫ್ ವಿ ಆಸ್ಕ್ ವಿ ವಿಲ್ ನಾಟ್ ಗೆಟ್. ಸೆಕೆಂಡ್, ದೀಪ ಬೆಳಗೋದು ಇತರರಿಗೆ ಡ್ಯಾಶ್ ಎಂದು. ದೀಪ ಬೆಳಗೋದು ಮೀನ್ಸ್ ಲೈಟಿಂಗ್ ದ ಲ್ಯಾಂಪ್ ಈಸ್ ಫಾರ್ ಅದರ್ಸ್. ಆನ್ಸರ್ ಇಸ್ ಬೆಳಕಾಗಲಿ ಮೀನ್ಸ್ ಲೆಟ್ ಇಟ್ ಬಿ ಲೈಟ್ ಫಾರ್ ಅದರ್ಸ್. ಥರ್ಡ್, ಗೆದ್ದರೆ ಸ್ವಾತಂತ್ರ್ಯ, ಸತ್ತರೆ ಡ್ಯಾಶ್. ಗೆದ್ದರೆ ಮೀನ್ಸ್ ಇಫ್ ಯು ವಿನ್, ಸ್ವಾತಂತ್ರ್ಯ ದಟ್ ಈಸ್ ಫ್ರೀಡಮ್. ಇಫ್ ಯು ವಿನ್ ಫ್ರೀಡಮ್, ಇಫ್ ಯು ಡೈ ಸತ್ತರೆ.
Veera Swarga. Veera means brave. Swarga means heaven. So answer is Veera Swarga. Fourth, Dasyada Aramaneginta dash Seramanaye Lesu. Dasya means slavery. So Aramane is a palace. So living as a slave in the palace, for that Swatantrada Seramanaye Lesu means Swatantra means freedom. Freedom, ceremony means prison. So freedom in the prison only is better. So answer is Swatantrada. Third, Bhashabhyasa. Kelaginavugalige viruddha padagalannu bareiri. Viruddha padagalu means opposites. First one, Sulabha means easy. Opposite of that is Kathina means difficult. Prarambha means beginning. Opposite of that is Antya, that is end. Para means in favor of. Opposite of that is Virodha means against. Gellu means win. Opposite of that is Solu, that is defeat. Swatantrya, freedom. Opposite is Paratantrya means no freedom, living under others' command. Hindakke means behind. Mundakke, opposite is Mundakke, that is forward. ಇಲ್ಲಿ ನೀಡಿರುವ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಸೊ ಉದಾಹರಣೆ they have given ಕ್ವಾಟಿ. You have to write ಕೋಟೆ. So Granthika Rupa means in our talking language, here writing language, and here they have given in the local language. So you have to write in the talking language. That is the writing language. Kwati. Kwati means what? Kote. Aiti means ide. Agaiti. Agide. Beda. Beda. Advu. ಆದವು. ಬರದಂಗ ಬರದಾಗೆ. ತಗೊಂಡೆ ತೆಗೆದುಕೊಂಡೆ. ಫಿಫ್ತ್, ಸೈದ್ಧಾಂತಿಕ ವ್ಯಾಕರಣ. ಸೊ ಕ್ರಿಯಾಪದ, ದಟ್ ಇಸ್ ಗ್ರಾಮರ್ ಪಾರ್ಟ್ ಹಿಯರ್. ಕ್ರಿಯಾಪದ. ಕ್ರಿಯಾಪದ ಮೀನ್ಸ್ ವರ್ಬ್ಸ್. ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಮೀನ್ಸ್ ಅ ವರ್ಡ್ that shows the action is called as Kriyapada, that is a verb. Kriyapadada moola rupave dhatu. The root of the Kriyapada is called as dhatu. So, moola rupave dhatu. So, here they have given some examples. First one, Kavalugara. Koteyannu kayutiddanu. So, kayutiddanu means Kavalugara is a guard. He was guarding the fort. So guarding is an action, right? So that is called as Kriyapada. Kayutiddane means Kriyapada. Amma aduge maduvalu. So Amma, that is mother, is doing the kitchen work or cooking food. So maduvalu means she is doing. So this will be action, no? So that is called as Kriyapada. That belongs to Kriyapada. Bandayada kahale ಮೊಳಗಿತು. So ಮೊಳಗಿತು is Kriyapada. ಮೇಲಿನ ಉದಾಹರಣೆಗಳಲ್ಲಿ ಕಾಯುತ್ತಿದ್ದಾನೆ, ಮಾಡುವಳು, ಮೊಳಗಿತು ಇವುಗಳು ಕ್ರಿಯಾಪದಗಳು. So all these three words are ಕ್ರಿಯಾಪದಗಳು because they show action. They describe action of somebody. So they are ಕ್ರಿಯಾಪದ, that is a verb. ಕಾಯುತ್ತಿದ್ದಾನೆ ಎನ್ನುವ ಕ್ರಿಯಾಪದದ ಮೂಲ ರೂಪ ಕಾಯು. ಸೊ ಕ್ರಿಯಾಪದ, here they are talking about dhatu now. ಕಾಯುತ್ತಿದ್ದಾನೆ means he is guarding. So what is the root pada here? That is a root word over here, kayu. Kayu means guard. So guard becomes the dhatu. Okay? ಅದೇ ರೀತಿ ಮಾಡುವಳು. So you have second word ಮಾಡುವಳು ಎನ್ನುವ ಕ್ರಿಯಾಪದದ ಮೂಲ ರೂಪ ಮಾಡು. ಸೊ ಮಾಡುವಳು means she is doing.
So what is the Moola Rupa for that? That is, what is the root word for that? Do. So like that, Maduvalu, Madu. Madu is Dhatu. Molagitu. ಎನ್ನುವುದರ ಮೂಲ ರೂಪ ಮೊಳಗು. ಇವುಗಳನ್ನು ಧಾತು ಎನ್ನುತ್ತೇವೆ. So the root word for the verb is called as dhatu. A root word for the kriyapada is called as dhatu. Now here you have to write the dhatu for the kriya word. So ಕೆಳಗಿನ ಕ್ರಿಯಾಪದಗಳಿಗೆ ಧಾತು ಪದ ಬರೆಯಿರಿ. So in exams they will give you kriyapada. You have to write dhatu pada, or they may give you dhatu pada and they may ask you to write the kriya pada. Maduttane, he is doing. What is the root word? Madu, that is do. That is dhatu. Oduttade means running. It is running. So what is the root word? Run. That is odu. Hodalu, she went. So, what is the root word? Hogu means go. Tindanu, he ate. So, what is the root word? Tinnu means eat. Thank you.